ಸೊ ಇದು ನನ್ನ ಕೊನೆ ವಿಡಿಯೋ ಆಗುತ್ತೆ ಅಂದರೆ ಈ ವರ್ಷಕ್ಕೆ. ಸೊ 2024 ಇನ್ನೇನು ಮುಗಿಯುತ್ತೆ. ಸೊ ನೀವು ಈ ವರ್ಷಕ್ಕೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಈ ವರ್ಷ ಅಷ್ಟೇನು ಇಷ್ಟ ಆಗಿಲ್ಲ. ಸೊ ನಾನು 2 ಸ್ಟಾರ್ಸ್ ಕೊಡ್ತೀನಿ ಈ ವರ್ಷಕ್ಕೆ. ಮತ್ತು 2024 ಏನೇ ಆಗಿರಲಿ ಅವೆಲ್ಲನೂ ಕೂಡ ಮರೆತು ಒಂದು ಹೊಸ ವರ್ಷಕ್ಕೆ ಒಂದು ಪಾಸಿಟಿವ್ ಆಗಿ ಹೋಗೋಣ. ಸೊ ಅದಕ್ಕಾಗಿ ಈ ವಿಡಿಯೋಲ್ಲಿ ಏನೆಲ್ಲ ಬ್ಯಾಡ್ ನ್ಯೂಸ್ ಇದೆಯೋ ಮತ್ತು ಏನೆಲ್ಲ ಮೂವಿ ಪೋಸ್ಟ್ಪೋನ್ ಇದೆಯೋ ಅವೆಲ್ಲನೂ ಕೂಡ ಮಾತಾಡೋಣ. ಆ್ಯಂಡ್ ಮುಂದಿನ ವರ್ಷ ಫಸ್ಟ್ ವಿಡಿಯೋಲ್ಲೇ ಏನೆಲ್ಲ ಗುಡ್ ನ್ಯೂಸ್ ಇದೆಯೋ ಅವೆಲ್ಲ ಬಗ್ಗೆ ಕೂಡ ಮಾತಾಡೋಣ. ಸೊ 2024 ಏನೆಲ್ಲ ಆಗಿದೆಯೋ ನಿಮಗೆ ಅವೆಲ್ಲನೂ ಕೂಡ ಮರೆತು ಹೊಸ ವರ್ಷಕ್ಕೆ ಹೋಗೋಣ. ಮುಂದಿನ ವರ್ಷವೂ ಕೂಡ 2024 ಥರನೇ ಇರುತ್ತೆ, ಅನ್ಲೆಸ್ ನೀವು ನಿಮ್ಮಲ್ಲಿ ಏನಾದರೂ ಚೇಂಜಸ್ ತಂದ್ರೇ. ಸೊ ನಾನು ಈ ಚಾನಲ್ ತೆಗ್ದು 2 ವರ್ಷ ಆಯಿತು. ಸೊ ನಾನು ಅಂದ್ಕೊಂಡೆ ಮುಂದಿನ ವರ್ಷದಿಂದ ಏನಾದರೂ ಚಾನಲ್ನ ಎಕ್ಸ್ಪ್ಯಾಂಡ್ ಮಾಡೋಣ, ಹೊಸ ಸೆಗ್ಮೆಂಟ್ ತರೋಣ. ಈಗ ಹೇಗೆ ನಾನು ಕಾಸ್ಮಿಕ್ ಚೆಕಪ್ ಅಂತ ತೆಗ್ದಿದ್ದೀನೋ ಅದೇ ಥರ ಇನ್ನೂ ಏನಾದರೂ ಫನ್ ಥರ ಎಂಟರ್ಟೈನ್ಮೆಂಟ್ ಕೊಡೋ ಥರ ತೊಗೊಂಬರ್ಬೇಕು ಅಂದರೆ ಪ್ಲ್ಯಾನ್ ಆಗಿದೆ. ನೋಡೋಣ ಯಾವುದೆಲ್ಲ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ. ಸೊ ಇದೇ ನ್ಯೂ ಇಯರು ಏನೋ ಅಪ್ಪ, ನನಗಂತೂ ಆರಾಮಾಗಿ ಮನೆಗೆ ಕೂತ್ಕೊಂಡು ಚಿಕನ್ ವೆರೈಟಿ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಫಿಲಮ್ ನೋಡ್ಕೊಂಡಿದ್ರೆ ಇದು ನ್ಯೂ ಇಯರ್ ಅಂದರೆ. ನಿಜ ಬ್ರೋ, ಬೆಂಗಳೂರು ಫುಲ್ ಫಕಪ್ ಆಗಿದೆ. ಬರೀ ನಾರ್ತ್ ಇಂಡಿಯನ್ಸು ಮತ್ತು ಬೆಂಗಳೂರನ್ನ ಯಾರು ಅಮೇರಿಕ ಅಂದ್ಕೊಂಡು ಬಂದಿದ್ದಾರೋ ಅವರೇ ತುಂಬ ನುಗ್ಗಿರ್ತಾರೆ. ನಮ್ಮ ಬೆಂಗಳೂರಿಯನ್ಸ್ಗೆ ನಮಗೇನು ಅನ್ಸೋದೇ ಇಲ್ಲ ನ್ಯೂ ಇಯರ್ಗೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಮನೇಲಿ ಸ್ಟೇ ಆಗಿ ಆರಾಮಾಗಿ ಮಜಾ ಮಾಡ್ಕೊಂಡಿರ್ತೀವಿ. ಇದೇ ನಮ್ಮ ನ್ಯೂ ಇಯರ್ ಅಂದರೆ. ಸೊ ತುಂಬ ಆಯಿತು ಅನಿಸುತ್ತೆ ಎಲ್ಲ ಮಾತಾಡಿದ್ದು. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ, ಲೆಟ್ಸ್ ಗೋ. ಸೊ ಈ ಕೊನೆ ವರ್ಷದ ಫಸ್ಟ್ ಬ್ಯಾಡ್ ನ್ಯೂಸ್ ಬಂದು ಸ್ಪೈಡರ್ಮ್ಯಾನ್ 4 ಬಗ್ಗೆ. ಸೊ ಸ್ಪೈಡರ್ಮ್ಯಾನ್ 4 ಮೂವಿಯ ಸ್ಕ್ರಿಪ್ಟ್ ಮೊದಲೇ ಆಗಿತ್ತು. ಆ ಸ್ಕ್ರಿಪ್ಟನ್ನ ಟಾಮ್ ಹಾಲೆಂಡ್ ಅವರು ಮತ್ತು ಝೆಂಡಾಯಾ ಅವರು ಇಬ್ಬರು ಓದಿ ಮೂವಿ ಇಷ್ಟು ಚೆನ್ನಾಗಿದೆ, ಮೂವಿ ಸ್ಟೋರಿ ಹಂಗಿದೆ ಹಿಂಗಿದೆ, ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಅಂತ ಬಿಲ್ಡಪ್ ಕೊಟ್ಟರು. ಆದರೆ ಈಗ ಈ ಸ್ಕ್ರಿಪ್ಟನ್ನ ರೀರೈಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ದ ಓನ್ಲಿ ಒನ್ ರೀಸನ್, ಅದು ಬಂದು ನಮ್ಮ ಡಾಕ್ಟರ್ ಡೂಮ್. ಸೊ ಡಾಕ್ಟರ್ ಡೂಮ್ ಬರೋಕ್ಕೆ ಮುಂಚೆ ಸ್ಪೈಡರ್ಮ್ಯಾನ್ 4 ಮೂವಿಯ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿತ್ತು. ಸ್ಪೈಡರ್ಮ್ಯಾನ್ 4 ಮೂವಿಯ ಪ್ಲಾಟ್ ಬಂದು ಕಂಪ್ಲೀಟ್ ಗ್ರೌಂಡೆಡ್ ಮೂವಿ ಆಗಿತ್ತು. ಡೇರ್ ಡೆವಿಲ್, ಕಿಂಗ್ ಪಿನ್ ಮೇಲೆ ಫೋಕಸ್ ಆಗಿತ್ತು. ಆದರೆ ಈಗ ಸ್ಪೈಡರ್ಮ್ಯಾನ್ 4 ಮೂವಿ ಬರೋದು ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಆದಮೇಲೆ. ಸೊ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಏನೆಲ್ಲ ಆಗುತ್ತೋ ಆ ಮೂವಿಯಿಂದನೇ ಮತ್ತೆ ಬರೋ ಮೂವಿಗೆ ಕನೆಕ್ಟ್ ಆಗುತ್ತೆ. ಸೊ ಅದರಿಂದನೇ ಈಗ ಸ್ಪೈಡರ್ಮ್ಯಾನ್ 4 ಮೂವಿಯ ಸ್ಕ್ರಿಪ್ಟು ಅವೆಂಜರ್ಸ್ ಡೂಮ್ಸ್ಡೇಯಲ್ಲಿ ಏನಾಗುತ್ತೋ ಅದನ್ನ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಗೀಗ ಗೊತ್ತಿರೋ ಹಾಗೆ ಸೋನಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಈಗ ಕಂಪ್ಲೀಟಾಗಿ ಮುಚ್ಚೋಗ್ಬಿಟ್ಟಿದೆ. ಸೊ ಸೋನಿ ಪ್ರೊಡಕ್ಷನ್ ಹೆಡ್ ಆದ ಏಮಿ ಪ್ಯಾಸ್ಕಲ್ ಅವರು ಕನ್ಫರ್ಮ್ ಮಾಡಿದ್ರು ದಟ್ ಸೋನಿ ಅವರ ಕಂಪ್ಲೀಟ್ ಫೋಕಸ್ ಅಂದರೆ ಕಂಪ್ಲೀಟ್ ಇಂಟ್ರೆಸ್ಟ್ ಈಗ ಸ್ಪೈಡರ್ಮ್ಯಾನ್ 4 ಮೂವಿ ಮೇಲೆ ಇರುತ್ತಂತೆ. ಅಲ್ಲ, ನೀವಂತೂ ಸ್ಪೈಡರ್ಮ್ಯಾನ್ ಯೂನಿವರ್ಸ್ನ ಹಾಳು ಮಾಡಿಬಿಟ್ರಿ. ಈಗ MCUಗೂ ಬಂದು MCU ಸ್ಪೈಡರ್ಮ್ಯಾನು ಹಾಳು ಮಾಡ್ತೀರಾ? ಸೊ ಈಗ ಬಂದಿರುವ ರೂಮರ್ ಕ್ಯಾಶ್ ಪ್ರಕಾರ ಸ್ಪೈಡರ್ಮ್ಯಾನ್ 4 ಮೂವಿಯಲ್ಲಿ ಸ್ಪೈಡರ್ಮ್ಯಾನ್, ಡೇರ್ ಡೆವಿಲ್, ಕಿಂಗ್ ಪಿನ್, ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ಮ್ಯಾನ್, ಟೋಬಿ ಮ್ಯಾಗ್ವೈರ್ ಸ್ಪೈಡರ್ಮ್ಯಾನ್, ಝೆಂಡಾಯಾ, ನೆಡ್ ಜೊತೆಗೆ ಮೈಲ್ಸ್ ಮೊರಾಲೆಸ್ ಮತ್ತು ಬ್ಲ್ಯಾಕ್ ಕ್ಯಾಟ್ ಇನ್ ಒಂದು ಸ್ಪೆಷಲ್ ಮತ್ತು ಶಾಕಿಂಗ್ ಕ್ಯಾಸ್ಟ್ ಬಂದು ಸ್ಪೈಡರ್ಮ್ಯಾನ್ 4 ಮೂವಿಯಲ್ಲಿ ಡಾಕ್ಟರ್ ಡೂಮ್ ಬರ್ತಿದ್ದಾನೆ. ಸೊ ಈಗ ಸ್ಪೈಡರ್ಮ್ಯಾನ್ 4 ಮೂವಿ ಒಂದು ಅವೆಂಜರ್ಸ್ ಮೂವಿ ಥರ ಇರುತ್ತಂತೆ. ಸೊ ಈ ಮೂವಿಯ ರಿಲೀಸ್ ಡೇಟ್ ಜುಲೈಯಿಂದ ಮೇ ಬಿ ನವಂಬರ್ ಅಥವಾ ಡಿಸೆಂಬರ್ಗೆ ಪೋಸ್ಟ್ಪೋನ್ ಆಗಬಹುದು. ನನಗನ್ಸೋ ಪ್ರಕಾರ ಸ್ಯಾಂಟಾ ಕ್ಲಾಸ್ ನಮ್ಮ ಟಾಮ್ ಹತ್ರ ಹೋಗ್ಬಿಟ್ಟು ನಿನಗೇನು ಬೇಕೋ ಅದು ನಾನು ಕೊಡ್ತೀನಿ ಅಂತ ಅಂದಿರಬೇಕು. ಅದಕ್ಕೆ ನಮ್ಮ ಟಾಮ್ ಅವನು ನನಗೆ ನಮ್ಮ ಗುರುವಾದ RDJ ಬೇಕು ಅಂದರೆ ನಮ್ಮ ಟೋನಿ ಸ್ಟಾರ್ಕ್ ಬೇಕು ಅಂತ ಕೇಳಿರಬೇಕು. ಈ ನನ್ನ ಮಗನಿಂದನೇ ಅನಿಸುತ್ತೆ ಈಗ ಟೋನಿ ಸ್ಟಾರ್ಕ್ ಡಾಕ್ಟರ್ ಡೂಮ್ ಆಗಿ ಬರ್ತಿರೋದು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದು ನಮ್ಮ ಫ್ಯಾಂಟಾಸ್ಟಿಕ್ 4 ಬಗ್ಗೆ. ಸೂಪರ್ಮ್ಯಾನ್ ಮೂವಿಯ ಟ್ರೈಲರ್ ರೆಸ್ಪಾನ್ಸ್ ನೋಡಿ ಮೇ ಬಿ ಮಾರ್ವೆಲ್ ಅವರು ಈಗ ಫ್ಯಾಂಟಾಸ್ಟಿಕ್ 4 ಮೂವಿನ ಡಿಸೆಂಬರ್ ಅಥವಾ ನವಂಬರ್ಗೆ ಪೋಸ್ಟ್ಪೋನ್ ಮಾಡಬಹುದು. ಇನ್ನು ಥರ್ಡ್ ನ್ಯೂಸ್ ಬಂದು ನಮ್ಮ ವಾಟ್ ಇಫ್ ಸೀಸನ್ 3 ಬಗ್ಗೆ. ನನಗೂ ಗೊತ್ತು ವಾಟ್ ಇಫ್ನ ಸೀಸನ್ 3 ತುಂಬಾ ವರ್ಸ್ಟ್ ಆಗಿತ್ತು ಅಂತ. ಮಾರ್ವೆಲ್ ಅವರು ಸುಮ್ಮನೆ ವಾಟ್ ಇಫ್ನ ಸೀಸನ್ 1 ಮತ್ತು ಸೀಸನ್ 2 ನಿಲ್ಲಿಸಬೇಕಾಗಿತ್ತು. ಸುಮ್ಮನೆ ಸೀಸನ್ 3 ಮಾಡಿ ಎಕ್ಕುರೋಯ್ತು. ಸೊ ಈ ಸೀರೀಸ್ನ ಕೊನೆ ಎಪಿಸೋಡಲ್ಲಿ ನಾವೊಂದು ಹೊಸ ಗ್ರೂಪ್ ನೋಡ್ತೀವಿ. ಆ್ಯಂಡ್ ಆ ಗ್ರೂಪಲ್ಲಿ ಬರ್ಡಿ, ಕ್ಯಾಪ್ಟನ್ ಕಾರ್ಟರ್, ಕಹೋರಿ ಮತ್ತು ಸ್ಟಾಮ್ ನೋಡ್ತೀವಿ. ಸೊ ಈ ಗ್ರೂಪ್ನ ನೇಮ್ ಬಂದು ಎಕ್ಸೈಲರ್ಸ್ ಅಂತ. ಆ್ಯಂಡ್ ಮೇ ಬಿ ಈ ಗ್ರೂಪ್ ಅವೆಂಜರ್ಸ್ ಡೂಮ್ಸ್ಡೇಗೂ ಮುಂಚೆ ನಾವು ನೋಡಬಹುದು.
ಇನ್ನು ಅದೇ ಎಪಿಸೋಡಲ್ಲಿ ದ ವಾಚರ್ ಯುಟಾವುಗೆ ಹೇಳ್ತಾನೆ, ನೀನು ಯಾವುದೆಲ್ಲ ಯೂನಿವರ್ಸಲ್ಲಿ ರಿಯಾಲಿಟಿನ ಚೇಂಜ್ ಮಾಡಿದ್ಯಾ ಅಂತ. ಆ್ಯಂಡ್ ಅದರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನೇಮ್ ಬರುತ್ತೆ, ಆ್ಯಂಡ್ ಅದು ಬಂದು ರೀಡ್ ರಿಚರ್ಡ್ಸ್. ಸೊ ಮೇ ಬಿ ಈ ಯುಟಾವುನೇ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ಬಂದು ಗ್ಯಾಲಾಕ್ಟರ್ಸಿಂದ ಬಚಾವ್ ಮಾಡೋಕ್ಕೆ ಈ ಫ್ಯಾಂಟಾಸ್ಟಿಕ್ ಫೋರ್ ಗ್ರೂಪ್ನ TVA ಕಳಿಸಬಹುದಾ. ಇನ್ನು ಫೋರ್ತ್ ನ್ಯೂಸ್ ಬಂದು ನಮ್ಮ ಕ್ರೇವೆನ್ ದ ಹಂಟರ್. ಸೊ ಈ ಮೂವಿ ಇಂಡಿಯಾದಲ್ಲಿ ಇನ್ನೂ ರಿಲೀಸೇ ಆಗಿಲ್ಲ. ಅಷ್ಟು ಬೇಗ ಇಡೀ ವರ್ಲ್ಡಲ್ಲೇ ಈ ಮೂವಿಯ HD ಪ್ರಿಂಟ್ ಲೀಕ್ ಆಗಿದೆ. ಇನ್ನು ಈ ಮೂವಿ ಮ್ಯಾಡಮ್ ವೆಬ್ ಮತ್ತು ಮಾರ್ಬಿಯಸ್ಗಿಂತನೂ ವರ್ಸ್ಟ್ ಮೂವಿಯಾಗಿ ಕನ್ಫರ್ಮ್ ಆಗಿದೆ. ಆ್ಯಂಡ್ ಈ ಮೂವಿಯಿಂದನೇ ಸೋನಿ ಸ್ಪೈಡರ್ಮ್ಯಾನ್ ಯೂನಿವರ್ಸ್ ಮುಗಿದೋಯ್ತು. ಇನ್ನು ಒಂದು ಕೊನೆಯ ಅಪ್ಡೇಟ್ ಬಂದು ನಮ್ಮ ಬ್ಯಾಟ್ಮ್ಯಾನ್ ಬಗ್ಗೆ. ಸೊ ಈಗ ದ ಬ್ಯಾಟ್ಮ್ಯಾನ್ 2 ಮೂವಿ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಈ ಮೂವಿ ಮೊದಲು ಅಕ್ಟೋಬರ್ 2026ಗೆ ಬರಬೇಕಾಗಿತ್ತು, ಆದರೆ ಈಗ ಅಕ್ಟೋಬರ್ 2, 2027ಗೆ ಬರುತ್ತಿದೆ. ಆ್ಯಂಡ್ ಮೇ ಬಿ ಇದರಿಂದನೇ ದ ಬ್ಯಾಟ್ಮ್ಯಾನ್ 3 ಮೂವಿ 2029ಗೆ ಬರಬಹುದು. ಸೊ ಈ ಬ್ಯಾಟ್ಮ್ಯಾನ್ ಮೂವೀಸ್ಗಳು DC ಹೆಲ್ಸ್ ವರ್ಲ್ಡ್ಗೆ ಹೋಗುತ್ತೆ. ಆದರೆ ದ ಮೇನ್ DC ಯೂನಿವರ್ಸ್ನ ಬ್ಯಾಟ್ಮ್ಯಾನ್ ಮೂವಿಯಾದ ದ ಬ್ಯಾಟ್ಮ್ಯಾನ್ ಬ್ರೇವ್ ಅಂಡ್ ಬೋಲ್ಡ್ ಮೂವಿ ಈಗ ಮತ್ತೆ ಡಿಲೇ ಆಗಿದೆ. ಸೊ ಕ್ರಿಯೇಟರ್ ಕಮಾಂಡೋ ಸೀರೀಸ್ ತುಂಬಾ ಚೆನ್ನಾಗಿ ಬರುತ್ತಿದೆ. ಈ ಸೀರೀಸ್ನ ಕೊನೆ ಎಪಿಸೋಡ್ January 9 ರಿಲೀಸ್ ಆಗುತ್ತೆ. ಆ್ಯಂಡ್ ಆ ಎಪಿಸೋಡಲ್ಲಿ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇರುತ್ತೆ. ಜೊತೆಗೆ ಈ ಸೀರೀಸ್ನ ಸೀಸನ್ 2 ಕೂಡ ಕನ್ಫರ್ಮ್ ಕೂಡ ಆಗಿದೆ. ಸೊ ಇಷ್ಟ ಆಯಿತು ಇವತ್ತಿನ ಬ್ಯಾಡ್ ನ್ಯೂಸ್ ಅಪ್ಡೇಟ್ಸ್. ಆ್ಯಂಡ್ ಇವತ್ತಿಗೆ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.